ಇದರಿಂದ ಕಾಪಾಡೋದಕ್ಕೆ ಹೇಳು ಆ ನಿನ್ನ ಅಮ್ಮನವ್ರಿಗೆ. ಈಗ ಗೊತ್ತಾಯ್ತಾ ನಾನು ಯಾರು ಅಂತ? ಸುಮ್ಮನೆ ಹೋಗಿಲ್ಲಿಂದ. ಎಲ್ಲಿ ಯಾವುದೇ ದೇವ್ರಿಲ್ಲ, ಇರೋದು ಒಂದೇ ದೇವ್ರು, ಈ ಕಾಳರುದ್ರ ಸಿದ್ದೇಶ್ವರ ಕಡ್ಕಿ. ಸುಮ್ಮನೆ ಹೋಗಿಲ್ಲಿಂದ. ಯಾರೇ ನೀನು? ದೇವಸ್ಥಾನ ಬಾಗ್ಲಾಕಾಗ್ತಿದ್ಯಾ? ನನ್ನನ್ನು ಯಾರು ಅಂತ ಕೇಳ್ತೀಯ? ನಾನು ದೇವರು. ನನ್ನ ಕೆಂಗಣ್ಣಿಗೆ ಗುರಿಯಾಗಬೇಡ. ಇನ್ನು ಮುಂದೆ ಈ ದೇವಸ್ಥಾನದ ಬಾಗ್ಲು ತೆಗೆಯೋ ಆಗಿಲ್ಲ. ಈಗಲೇ ಮುಚ್ತಾ ಇದ್ದೀನಿ. ಇಲ್ಲ ಇಲ್ಲ, ದೇವಸ್ಥಾನ ಬಾಗ್ಲಾಕಕ್ ನಾನ್ ಬಿಡಲ್ಲ. ಮುಚ್ಚಬೇಕು. ಅಕ್ಕ, ರಘು 2 ಲಕ್ಷ ಬಾಡಿಗೆ ಕೊಟ್ಟಿಲ್ಲ, ಎತ್ಬಿಡ್ಲ ಅವನ್ನ? ನಮಸ್ಕಾರ ಅಕ್ಕ. ಬಾ ಪೊಲೀಸಪ್ಪ ಬಾ. ರಶ್ಮಿ ಏನು ಮಾಡ್ತಿದ್ದಾಳೆ, ಪೊಲೀಸ್ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿನ್ನಿಂದ ತಾನೇ ಗೊತ್ತಾಗೋಕೆ ಸಾಧ್ಯ. ಹೇಳು, ಏನು ವಿಷಯ? ಅದನ್ನೇ ಹೇಳಕ್ ಬಂದಿದ್ದೀನಿ ಅಕ್ಕ. ಏನು ಗೊತ್ತಾಯ್ತು? ರಶ್ಮಿ ಅವಳ ಮಗಳ ಬಗ್ಗೆ ಏನಾದರೂ ಹೇಳಿದ್ಲಾ? ಹ್ಞೂ ಅಕ್ಕ, ಬಂಗಾರಿ ಜೊತೆ ಮಾತಾಡ್ಬೇಕಾದ್ರೆ ಹಿರಣ್ಮೈ ಬಗ್ಗೆ ಒಂದು ಮಾತು ಬಂತು. ಏನು ಹೇಳಿದ್ಲು? ರಶ್ಮಿ ನಿನ್ ಜಾಗಕ್ಕೆ ಬಂದಾಗ ತಪ್ಪಿಸ್ಕೊಂಡಿದ್ರಿ ಅಂತ ಹೇಳಿದ್ಲು. ಹಿರಣ್ಮೈ ಕಾಣಿಸ್ಲಿಲ್ಲ, ಸ್ವರ್ಣ ಮತ್ತೆ ಹಿರಣ್ಮಯಿ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದ್ಲು. ಹೌದಾ? ಇದು ಹೀಗೆ ಇದ್ಬಿಡ್ಲಿ ಪೊಲೀಸಪ್ಪ. ಹಿರಣ್ಮಯಿನ ನಾನೇ ಬಚ್ಚಿಟ್ಟಿದ್ದೀನಿ ಅಂತ ರಶ್ಮಿ ಹಾಗೆ ತಿಳ್ಕೊಳ್ಳಿ. ಹಿರಣ್ಮಯಿ ಕಾಣೆ ಆಗಿದ್ದಾಳೆ ಅನ್ನೋದು ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹಿರಣ್ಮಯಿ ವಿಷಯದಲ್ಲಿ ರಶ್ಮಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ. ಯಾವಾಗ ಏನ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ಏಯ್, ನೀವು ಹೀಗೆ ಸುಮ್ಮನೆ ನಿಲ್ಕೋಬೇಡಿ. ಆ ಹಿರಣ್ಮಯಿ ಎಲ್ಲಿದ್ದಾಳೆ ಅಂತ ಹುಡುಕಿ ನನ್ನ ಹತ್ರ ಒತ್ಕೊಂಡು ಬನ್ನಿ, ಹೋಗಿ. ಸರಿನಕ್ಕ, ಸರಿ ಅಕ್ಕ, ಬರ್ತೀನಿ. ನಾನೇ ದೇವರು ಅಂದ ಮೇಲೆ ಉಳಿದ ಯಾವ ದೇವರಿಗೂ ಇಲ್ಲಿ ಜಾಗ ಇಲ್ಲ. ಇನ್ನು ಯಾವ ದೇವರುಗಳು ದೇವರೇ ಅಲ್ಲ. ಇನ್ನು ಮುಂದೆ ನನಗೆ ಪೂಜೆ ಅಭಿಷೇಕ ನಡಿಬೇಕು. ನನ್ನದೇ ಆದ ದೇವಸ್ಥಾನ ಕಟ್ಟಬೇಕು. ಹೊರಡಿ ಇಲ್ಲಿಂದ. ತಪ್ಪು ಮಾಡ್ತಾ ಇದೀಯ ನೀನು. ನೀನೇ ದೇವರು ಅನ್ನೋ ಹುಚ್ಚು ಒಳ್ಳೇದಲ್ಲ. ಅಮ್ಮನವ್ರ ದೇವಸ್ಥಾನದ ಬಾಗಿಲನ್ನ ಯಾಕೆ ಹಾಕ್ತಾ ಇದೀಯಾ? ಅಮ್ಮನವ್ರನ್ನ ಎದುರು ಹಾಕೊಳ್ಳೋದು ಒಳ್ಳೇದಲ್ಲ. ಆ ಮಹಾತಾಯಿ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಆ ಮಹಾತಾಯಿ ಕಣ್ಣಿಗೆ ನೀನೇನಾದ್ರೂ ಬಿದ್ದೆ ಸುಟ್ಟು ಭಸ್ಮ ಆಗೋಗ್ತೀಯ. ಯಾಕೆ ಹಾಗೆ ನಗ್ತಾ ಇದೀಯಾ? ಯಾಕೆ ಹಾಗೆ ಅಟ್ಟಹಾಸದಿಂದ ನಗ್ತಾ ಇದೀಯಾ? ನಿನಗೆ ಕೇಡುಗಾಲ ಶುರುವಾಗಿದೆ ಅಂತಾನೆ ಅರ್ಥ. ಸತ್ ಹೋಗ್ತೀಯಾ, ನಾಶ ಹೋಗ್ತೀಯಾ. ಹಾಗಿದ್ರೆ ನಿನ್ನ ಆ ಮಹಾತಾಯಿಗೆ ಕಣ್ಬಿಟ್ಟು ನೋಡೋದಕ್ಕೆ ಹೇಳು. ಅದು ಹೇಗೆ ನನ್ನನ್ನು ಸುಟ್ಟು ಹಾಕ್ತಾಳೆ?
ನಾನು ನೋಡೇ ಬಿಡ್ತೀನಿ. ಆ ಸ್ವರ್ಣ ಅವಳಿಗೆ ಜಾಗದಿಂದ ನಾಪತ್ತೆ ಆಗ್ಬಿಟ್ಲು. ಆದರೆ ಆ ಜಾಗದಲ್ಲಿ ಹಿರಣ್ಮಯಿ ಇರಲಿಲ್ಲ. ಅವಳನ್ನು ಬೇರೆ ಕಡೆ ಎಲ್ಲೋ ಇರಿಸಿರೋದು ಖಂಡಿತ. ಅದನ್ನು ಯಾಕೆ ಪತ್ತೆ ಹಚ್ಚೋದು? ಅಜಯ್ ಅವರೇ, ಬನ್ನಿ ಇಲ್ಲಿ. ನೀವು ಒಂದು ಕೆಲಸ ಮಾಡಿ, ಆದಷ್ಟು ಬೇಗ ಹಿರಣ್ಮಯಿ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿಬೇಕು. ಇಲ್ಲಾಂದ್ರೆ ಆ ಮಗುವಿನ ಪ್ರಾಣಕ್ಕೆ ಅಪಾಯ ಇದೆ. ಹೌದು ಮೇಡಮ್, ಯಾವುದು ಸುಳಿವು ಸಿಗ್ತಾ ಇಲ್ವಲ್ಲ? ಸುಳಿವು ಎಲ್ಲೂ ಸಿಕ್ಕೋದಿಲ್ಲ ಕಣ್ರಿ. ಆದರೆ ನಾವೇ ಸುಳಿವು ಕಂಡು ಹಿಡಿಬೇಕು. ಅದಕ್ಕೆ ಹೇಳ್ತಿದ್ದೀನಿ, ಸ್ವರ್ಣ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾಳಲ್ಲ, ಅವಳು ರೌಡಿಗಳ ಸಹಾಯ ಇಲ್ಲದೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಅವಳಿಗೆ ಸಾಧ್ಯನೇ ಇಲ್ಲ. ದಿನಕ್ಕೊಂದು ಜಾಗ ಬದಲಾಯಿಸ್ತಾಳೆ, ದಿನಕ್ಕೊಂದು ಗಾಡಿ ಬದಲಾಯಿಸ್ತಾಳೆ, ಇಷ್ಟೆಲ್ಲ ಆಯುಧಗಳನ್ನ ಇಟ್ಕೊಂಡಿದ್ದಾಳೆ, ಅಷ್ಟೊಂದು ರೌಡಿಗಳನ್ನ ಸಾಕ್ತಿದ್ದಾಳೆ ಅಂದರೆ ಅವಳಿಗೆ ಯಾರ್ದೋ ಸಹಾಯ ಇಲ್ಲದೆ ಇದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಪ್ತಿರಲ್ವಾ? ಹೌದು ಮೇಡಮ್, ಯಾರಾದರೂ ಖಂಡಿತ ಸಹಾಯ ಮಾಡೇ ಮಾಡಿರ್ತಾರೆ. ಅಷ್ಟಿಲ್ಲದೆ ಪೊಲೀಸ್ ಇಲಾಖೆನ ಎದುರಾಕನಾಗುತ್ತೆ ಮೇಡಮ್ ಅವರು. ಅದಕ್ಕೆ ಹೇಳ್ತಿರೋದು, ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಅವಳಿಗೆ ಸಹಾಯ ಮಾಡ್ತಿರೋ ರೌಡಿಗಳು ಯಾರ್ಯಾರು ಅಂತ ಮೊದಲು ಕಂಡು ಹಿಡಿಬೇಕು. ಸರಿ ಮೇಡಮ್. ಅವರೆಲ್ಲ ಯಾರ್ಯಾರು ಅಂತ ಗೊತ್ತಾದರೆ ಅವ್ರ ಮೇಲೆಲ್ಲ ಒಂದು ಕಣ್ಣಿಟ್ಟಿರೋದಕ್ಕೆ ಹೇಳಿ. ಆಗ ವಿಷಯ ತನ್ನಿಂತಾನೆ ಹೊರಗೆ ಬೀಳುತ್ತೆ. ಆ ಸ್ವರ್ಣ ಎಲ್ಲಿದ್ದಾಳೆ, ಹಿರಣ್ಮಯಿನ ಎಲ್ಲಿಟ್ಟಿದ್ದಾಳೆ ಅನ್ನೋದು ಸುಲಭವಾಗಿ ಕಂಡು ಹಿಡಿಬೋದು. ಆಗ ನಾವು ಅವಳ ಮೇಲೆ ಸುಲಭವಾಗಿ ದಾಳಿ ಮಾಡ್ಬೋದು. ಏನು ಪುಟ್ಟಿ ನಿನ್ನ ಹೆಸರು? ನಿನ್ನೆ ಪುಟ್ಟಿ ಕೇಳಿದ್ದು. ಏನಮ್ಮ ನಿನ್ನ ಹೆಸರು? ಗೊತ್ತಿಲ್ಲ. ಏನು, ನಿನ್ನ ಹೆಸರು ನಿನಗೆ ಗೊತ್ತಿಲ್ವಾ? ಇಲ್ಲ. ಏನಮ್ಮ, ಯಾರಿದು? ಇವಳು ಯಾರು ಅನ್ನೋದೇ ಮರ್ತೋಗಿದೆಯಲ್ಲ. ಇಲ್ಲ ಡಾಕ್ಟ್ರೆ, ಇವಳು ನನ್ನ ಮಗಳೇ. ಇವಳ ಹೆಸರು ಕಾವೇರಿ ಅಂತ. ಅಕ್ಕ, ಅದು ಇವಳು ಮೇಲಿಂದ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೆ ಎಲ್ಲದನ್ನು ಮರ್ತೋಗ್ಬಿಟ್ಟಿದ್ದಾಳೆ. ನನ್ನನ್ನೇ ಅಮ್ಮ ಅಂತ ಗುರುತಿಡಿತಾಳ ನೋಡಿ ಅವಳು. ನೀವೇ ಸ್ವಲ್ಪ ನೋಡಿ ಡಾಕ್ಟ್ರೆ. ನನ್ನ ಮಗಳು ಮೊದಲ್ನಂಗಾದ್ರೆ ನನಗಷ್ಟೇ ಸಾಕು. ನನ್ನ ಮಗಳಿಗೆಲ್ಲ ನೆನಪು ಮರ್ಕೊಳ್ಸೋ ಹಾಗೆ ಮಾಡಿ. ಆಯ್ತಮ್ಮ, ನೀನೇನು ಯೋಚನೆ ಮಾಡಬೇಡ. ಹುಡುಗಿ ಮೇಲಿಂದ ಬಿದ್ದಿರೋದ್ರಿಂದ ತಲೆಗೆ ಪೆಟ್ಟು ಬಿದ್ದು ಎಲ್ಲ ಮರ್ತೋಗಿದೆ. ಹಾಗಂತ ಇವಳಿಗೆ ಹಳೆ ನೆನಪು ಬರೋದಿಲ್ಲ ಅಂತ ಏನಿಲ್ಲ. ಸ್ವಲ್ಪ ದಿನ ಕಳೆದ್ರೆ ಇವಳಿಗೆ ಗುಣ ಆಗುತ್ತೆ. ಅವಳು ತನ್ನಿಂದ ತಾನೇ ನಿಮ್ಮನ್ನೆಲ್ಲ ಗುರುತಿಡಿತಾಳೆ.
ಆದರೆ ನಾನು ಕೊಡೋ ಔಷಧಿನ ನೀವು ತಪ್ಪದೆ ದಿನಕ್ಕೆ 3 ಸಾರಿ ಕೊಡಬೇಕು. ಹಾಂ ಆಯಿತು ಒಯ್ದ್ರೆ, ನೀವು ಔಷಧಿನ ಮನೆಗೆ ಕೊಟ್ಟು ಕಳಿಸಿ. ಸರಿ ಅಮ್ಮ, ಹಾಗೆ ಆಗಲಿ. ಕರ್ಕೊಂಡೋಗಿ ಅವಳನ್ನ. ಸರಿ ಡಾಕ್ಟ್ರೆ. ಕಂದ, ಕಾವೇರಿ ಬಾ ಅಮ್ಮ. ನಿನ್ನನ್ನೇ ಕರಿತಾ ಇರೋದು. ನಾನು ನಿನ್ನ ತಾಯಿ ಗಿರ್ಜಾ. ನೀನು ನನ್ನನ್ನೇ ಮರ್ತೋದ್ರೆ ಹೇಗಮ್ಮ? ಬಾ ಕಂದ, ಮನೆಗೆ ಹೋಗೋಣ. ಬಾ ಅಮ್ಮ. ಅಕ್ಕ, ಏನ್ ಪೊಲೀಸಪ್ಪ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ? ಆ ರಶ್ಮಿ ನಿಮ್ಮ ಬಗ್ಗೆ ಏನನ್ನ ಹೇಳ್ತಿದ್ದಾಳೆ ಗೊತ್ತಾ? ಏನಂತೆ? ವಿಷಯ ಇಲ್ಲಿವರೆಗೂ ಬಂತಾ? ನಾನೇನಂತ ಅವಳಿಗೆ ಗೊತ್ತಾಗಬೇಕು. ಏಯ್, ಅವಳಿಗೊಂದು ಪತ್ರ ಬರೆಯೋ. ಸರಿ ಅಕ್ಕ. ಮೇಡಮ್ ಯಾವುದೋ ಒಂದು ಲೆಟರ್ ಬಂದಿದೆ ಮೇಡಮ್ ನಿಮಗೆ. ನನಗ ಈಗ ಯಾವ ಲೆಟ್ರ್ ಬರುತ್ತೆ? ಯಾವುದೋ ಗೊತ್ತಿಲ್ಲ ಮೇಡಮ್. ಏನು, ನಾನು ಎಲ್ಲಿದ್ದೀನಿ, ನಿನ್ನ ಮಗಳನ್ನ ಎಲ್ಲಿಟ್ಟಿದ್ದೀನಿ ಅಂತ ಪತ್ತೆ ಹಚ್ಚಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದೀಯಂತೆ. ನನಗೆ ಹ್ಯಾಕ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದೀಯಾ? ನಿನ್ ಪೊಲೀಸ್ ಗೋಡೆಗೂ ಕಿವಿ ಇರುತ್ತೆ. ಅದನ್ನ ಎಲ್ಲಾ ಕೇಳಿಸ್ಕೊಂಡು ನನಗೆ ಹೇಳುತ್ತೆ. ಈ ಸ್ವರ್ಣ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ನಡೀಲಿ ಹುಲಿ ಕುರಿ ಆಟ. ಆಟದಲ್ಲಿ ತುಂಬಾ ಮಜಾ ಬರ್ತಿದೆ. ಈ ತರ ಆಟ ಆಡೋಕೆ ನನಗೆ ತುಂಬಾ ಖುಷಿ ಆಗುತ್ತೆ. ನಿನ್ನ ನಾನ್ ಹಿಡಿತೀನೋ, ನನ್ನ ನೀನ್ ಹಿಡಿತೀಯೋ ನೋಡೇ ಬಿಡಣ. ಅಲ್ಲ, ನಾವು ಬೆಳಿಗ್ಗೆ ಪ್ಲಾನ್ ಮಾಡಿ ಮಾತಾಡಿದ್ದು ಆಗ್ಲೇ ಸ್ವರ್ಣಂಗೆ ಹೇಗೆ ಗೊತ್ತಾಯ್ತು? ಗೊತ್ತಿಲ್ಲ ಮೇಡಮ್. ಕಾವೇರಿ, ಯಾಕೆ ಇಷ್ಟೊಂದು ಭಯ ಪಡ್ಕೊಂತಿದೀಯಾ? ನಾವು ಹೋಗ್ತಾ ಇರೋದು ನಮ್ಮನೆಗೆ. ಬಾ. ಅಕ್ಕ, ಏನಕ್ಕ ಇದು? ಯಾರ್ದೋ ಮಗು ನಿಂದೇಗಾಗುತ್ತೆ? ಜೋರಾಗಿ ಹೇಳ್ಬೇಡ್ವೆ. ಮಗು ಯಾರ್ದಾದ್ರೇನು? ಇವಳು ಸಿಕ್ಕಿದ್ದು ನನಗೆ ತಾನೆ. ಇನ್ಮೇಲೆ ಇವಳು ನನ್ನ ಮಗಳೇ. ಅಕ್ಕ, ಔಷಧಿ ಬಾಟ್ಲ್ ಏನಕ್ಕೆ ಬಿಸಾಕ್ದ್ರಿ? ಅದನ್ನೆಲ್ಲ ಕೊಟ್ರೆ ತಾನೇ ಇವಳಿಗೆ ಮರ್ತೋಗಿರೋದೆಲ್ಲ ನೆನಪಿಗೆ ಬರೋದು. ಅವಳಿಗೆ ಆ ಹಳೇದೆಲ್ಲ ನೆನಪು ಬರಬಾರ್ದು ಅಂತಲೇ ನಾನು ಅದನ್ನೆಲ್ಲ ಬಿಸಾಕಿದ್ದು. ಅಕ್ಕ, ಅವಳಿಗೆ ಹಳೇದೆಲ್ಲ ನೆನಪಂದ್ರೆ ಇವಳು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾಳೆ. ಅದಕ್ಕೆ ಅದನ್ನೆಲ್ಲ ಬಿಸಾಕ್ಬಿಟ್ಟೆ. ಅಕ್ಕ, ನೀನು ಯಾಕೋ ತಪ್ಪು ಮಾಡ್ತಿದೀಯಾ? ಇಲ್ಲ, ಇಷ್ಟು ಮುದ್ದಾಗಿರೋ ಮಗುನ ನನಗೆ ಯಾರು ಕೊಡ್ತಾರೆ ಹೇಳು? ಇವಳಿಗೆ ಹಳೇದೆಲ್ಲ ನೆನಪಂದ್ರೆ ಇವಳು ನನ್ನ ಜೊತೆ ಯಾಕಿರ್ತಾಳೆ ಹೇಳು? ಅದಕ್ಕೆ ಇವಳಿಗೆ ಹಳೇದೆಲ್ಲ ನೆನಪು ಬರಬಾರ್ದು ಅಂತಾನೆ ನಾನು ಔಷಧಿ ಬಾಟ್ಲನ್ನೆಲ್ಲ ಬಿಸಾಕಿದ್ದು. ಬಾ. ಆದರೂ ನೀವು ಯಾಕೋ ತಪ್ಪು ಮಾಡ್ತಾ ಇದ್ದೀರ ಅನಿಸುತ್ತೆ ಅಕ್ಕ. ಇಲ್ಲ, ಇಷ್ಟು ಮುದ್ದಾದ ಮಗುನ ನನಗೆ ಯಾರು ಕೊಡ್ತಾರೆ ಹೇಳು? ಮೊದಲೇ ನಾನು ಮಕ್ಕಳಿಲ್ದೇ ಇರೋಳು. ಈಗಾಗಲೇ ನನ್ನ ಮಗಳನ್ನ ಕಳ್ಕೊಂಡು ನಾನು ನೋವು ಅನುಭವಿಸ್ತಾ ಇದ್ದೀನಿ. ಈಗ ಈ ಮಗು ನನ್ನ ನೋವನ್ನೆಲ್ಲ ನಿವಾರಿಸ್ಬಿಟ್ಲು. ಅದಕ್ಕೆ ಸುಳ್ಳು ಹೇಳೋದಾ? ಇಲ್ಲ, ನಾ ಸುಳ್ಳು ಹೇಳಿಲ್ಲ. ಆ ದೇವರು ಈ ಮಗುನ ನನಗೆ ಅಂತ ಕೊಟ್ಟಿರೋ ಬಹುಮಾನ. ಇದನ್ನ ಇಂಡಿಯಾರಿಗೂ ನಾನು ಯಾಕೆ ಕೊಡ್ಲಿ? ಆದರೂ ಈ ಮಗು ಯಾರ್ದೋ ಏನೋ ಗೊತ್ತಿಲ್ವಲ್ಲ. ಮಗುಗೆ ಹಿಂದೆ ಮುಂದೆ ಯಾರಾದರೂ ಇದ್ದಿದ್ರೆ ಈ ಮಗು ಯಾಕೆ ಬೆಟ್ಟದ ಕೆಳಗಡೆ ಬಂದು ಬೀಳ್ತಾ ಇತ್ತು? ಈ ಮಗುಗೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನೋಡು, ಇನ್ಮೇಲೆ ಈ ಮಗುನ ನಾನೇ ಸಾಕೊಂತೀನಿ ಅಷ್ಟೇ.
ಕಾವೇರಿ ಬಾಕಂದ ಹೋಗೋಣ. ಮೇಡಮ್ ಯಾಕೆ ಮೇಡಮ್ ಏನಾಯಿತು? ಆ ಸ್ವರ್ಣ ತುಂಬ ಆಟ ಆಡ್ತಿದ್ದಾಳೆ. ಪೊಲೀಸ್ನವರು ಅಂದರೆ ಅವಳು ಆಟದ ಗೊಂಬೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇದೇ ಕಾರಣಕ್ಕಿರಬೇಕು ನನ್ನನ್ನು ಪೊಲೀಸ್ ಕೆಲಸಕ್ಕೆ ಮತ್ತೆ ಬಾ ಅಂತ ಕರಿತಿದ್ದಿದ್ದು. ಆದರೆ ಅವಳು ಈ ಗೊಡ್ಡು ಬೆದರಿಕೆಗೆಲ್ಲ ನಾನು ಜಗ್ಗೋಳಲ್ಲ ಅಂತ ಅವಳಿಗೆ ಇನ್ನೂ ಗೊತ್ತಿಲ್ಲ. ನಾನು ಅನ್ಯಾಯ ಕಂಡ್ರೆ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳೋಳು. ನಾನು ಕಾನೂನು ಸುವ್ಯವಸ್ಥೆನ ಕಾಪಾಡೋಳು. ಇವಳು ಯಾರೋ ಹೆದರ್ಸ್ತಾಳೆ ಅಂತ ನಾನು ಹೆದರ್ಕೊಂಡು ನಾಯಿ ಥರ ಕೆಲಸ ಮಾಡೋದಕ್ಕಾಗತ್ತಾ? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಆದರೆ ಮೇಡಮ್ ಅದು ಏನ್ರಿ ಆದ್ರೆ? ಅವಳು ಹೇಳ್ತಾಳೆ ಅಂತ ಏನೋ ಸರಕು ತುಂಬಿರೋ ಲಾರಿನ ಬಿಟ್ಟು ಬಿಡ್ಲಾ? ಅದ್ರಲ್ಲಿ ಏನೇ ಇರಲಿ ಏನೇ ಹೋಗ್ಲಿ ಕಣ್ಣಿದ್ದು ನಾನು ಕಾಣದೇ ಇರೋರ ಥರ ಸುಮ್ಮನಿರ್ಬೇಕಾ? ನನಗೆ ತಾಕೀತ್ ಮಾಡ್ತಾಳೆ ಬಿಟ್ಟು ಬಿಡು ಅಂತ. ಅದರಲ್ಲೂ ಲಾರಿ ನಂಬರ್ ಬೇರೆ ಹೇಳ್ತಾಳೆ. ಇವಳ ಮನೆ ಚಾಕ್ರಿ ಮಾಡೋದಕ್ಕ ನಾನು ಪೊಲೀಸ್ ಕೆಲಸಕ್ಕೆ ಸೇರಿದ್ದು. ಮೇಡಮ್ ನೀವು ಸ್ವಲ್ಪ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಲಿ ಹೇಳಿ? ನೀವು ಅವಳಿಗೆ ಸಂಬಂಧಪಟ್ಟ ಸರಕು ತುಂಬಿರೋ ಲಾರಿನ ಬಿಡಲಿಲ್ಲ ಅಂದರೆ ಅವಳು ಖಂಡಿತ ನಿಮ್ಮ ಮಗಳಿಗೆ ತೊಂದರೆ ಮಾಡೇ ಮಾಡ್ತಾಳೆ. ಯೋಚನೆ ಮಾಡಿ, ದುಡುಕ್ಬೇಡಿ. ಮೊದಲು ನಿಮ್ಮ ಮಗಳನ್ನ ಉಳಿಸ್ಕೊಳ್ಳೋ ದಾರಿ ನೋಡಿ, ಆಮೇಲೆ ಮುಂದಿನ ಕೆಲಸ. ಹಾಗಂತ ಅನ್ಯಾಯ ಮಾಡು ಅಂತ ಹೇಳ್ತಿದ್ದೀರೇನ್ರಿ? ಕಳ್ಳು ಮಾಲ್ನ ಅವಳು ಇಲ್ಲಿಂದ ಬೇರೆ ರಾಜ್ಯಕ್ಕೆ ಸಾಗಿಸ್ತಿದ್ದಾಳೆ. ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ನನ್ನ ವೈಯಕ್ತಿಕ ಬದುಕಿಗೋಸ್ಕರ ದೇಶದ್ರೋಹ ಮಾಡು ಅಂತೀರಾ? ಕಾಕಿ ಹಾಕೊಂಡು ಅಂತ ಕೆಲಸ ಯಾವತ್ತೂ ಮಾಡಬಾರ್ದು. ಹಾಗಿದ್ರೆ ನಿಮ್ಮ ಮಗು ನಿಮ್ಮ ಮುಖ್ಯ ಅಲ್ವಾ ಮೇಡಮ್? ಬಾ ಕಾವೇರಿ, ಕೂತ್ಕೋ. ನೋಡು, ಇದೇ ನಮ್ಮನೆ. ಹೇಗಿದೆ? ನಿನಗಿಷ್ಟ ಆಯ್ತಾ? ಇನ್ಮೇಲೆ ನೀನು ಇಲ್ಲೇ ಇರ್ತೀಯ, ಗೊತ್ತಾ? ಏನು ಬೇಕು ನಿನಗೆ? ಹೊಟ್ಟೆ ಹಸಿತಿದ್ಯಾ? ಸರಿ ಪುಟ, ಊಟ ಮಾಡಿ ಎಷ್ಟೊತ್ತಾಯ್ತೋ ಏನೋ. ನಾನು ಊಟ ಬಡಿಸ್ಕೊಂಬಂದ್ಬಿಡ್ತೀನಿ. ನಿಂಗೇನಾಯ್ತು? ಯಾವ ಊರು ನಿಂದು? ನಿನ್ನ ಹೆಸರೇನು? ಕಾವೇರಿ ಅಂತ ಹೇಳಿದ್ನಲ್ಲ ಶ್ರೀದೇವಿ. ಮತ್ತೆ ಮತ್ತೆ ಯಾಕೆ ಅದನ್ನೇ ಕೇಳ್ತಾ ಇದೀಯಾ? ಏನಿಲ್ಲಕ್ಕ, ಹಾಗೆ ಸುಮ್ಮನೆ ಕೇಳಿದೆ. ನೀನು ತಗೋಕಂದ ಊಟ ಮಾಡಿ.